ಈ ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಈಗಷ್ಟೇ ಗಮನಿಸಿದ್ವಿ, ಕೆಲವರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಅವರನ್ನ ಇನ್ನೂ ಕೋರ್ಟ್ಗೆ ಹಾಜರುಪಡಿಸಿಲ್ಲ. 24 ಗಂಟೆ ಒಳಗೆ ಅವರು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಮತ್ತೊಂದು ಕಡೆ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ಕೊಂಡಿದ್ರೆ ಅಹಮದಾಬಾದ್ಗೆ ಹಾರಿದ್ದಾರೆ ಸಚಿವ ಕೆ ಎನ್ ರಾಜಣ್ಣ ಅವರು. ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರ ರಾಜಣ್ಣ ಅವರು. ಈ ಷಡ್ಯಂತ್ರದ ವಿರುದ್ಧ ವರಿಷ್ಠರಿಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ಅಹಮದಾಬಾದ್ಗೆ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ ಪಾಳದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ರಾಜಣ್ಣ ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇದನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಹೋಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕಲಬುರಗಿಯ ರಾಮನಗರದಲ್ಲಿ ಎಸ್ಬಿಐ ಎಟಿಎಂನಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು. ಎಟಿಎಂನಲ್ಲಿದ್ದಂತಹ 18 ಲಕ್ಷ ರೂಪಾಯಿಗಳನ್ನ ಕದ್ದೊಯ್ದಿದ್ದಾರೆ ಕಳ್ಳರು. ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಹಣ ದೋಚಿದ್ದಾರೆ. ಎಟಿಎಂ ಕೊರೆದು ಹಣ ದೋಚಿದ್ದಾರೆ. ಎಟಿಎಂನಲ್ಲಿದ್ದಂತಹ ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ದುಷ್ಕೃತ್ಯ ಮೆರೆದಿದ್ದಾರೆ. ನಸುಕಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿರತಕ್ಕಂತಹ ಘಟನೆ. ನಿನ್ನೆ ಸಂಜೆ 6 ಗಂಟೆಗೆ ಎಟಿಎಂಗೆ ಸಿಬ್ಬಂದಿ ಹಣ ಹಾಕಿದ್ರು. ಎಟಿಎಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಇರೋದನ್ನು ಗಮನಿಸಿ ಕಳ್ಳರು ಕೈಚಳಕ ತೋರಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ಕಳ್ಳತನ ಮಾಡಿರುವಂತಹ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ನಗರದ ರಾಮನಗರ ಬಳಿ ಇರುವಂತಹ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ನಾನೀಗ ಅದೇ ಒಂದು ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ಇರುವಂತದ್ದು. ನಸುಕಿನ ಜಾವ 3 ಗಂಟೆಗೆ 4 ಜನ ದುಷ್ಕರ್ಮಿಗಳು ಈ ಒಂದು ಎಟಿಎಂಗೆ ಆಗಮಿಸಿ ಇಲ್ಲಿರುವಂತಹ ಎಟಿಎಂ ಅನ್ನ ಗ್ಯಾಸ್ ಕಟ್ಟರ್ನಿಂದ ಒಡೆದು ಎಟಿಎಂ ಒಳಗಡೆ ಇದ್ದಂತಹ ಸುಮಾರು 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಈ ಭಾಗದಲ್ಲಿ ಅಂದ್ರೆ ಎಟಿಎಂನ ಒಳಭಾಗದಲ್ಲಿ ಇಲ್ಲಿ ಆ ದುಡ್ಡನ್ನ ಶೇಖರಣೆ ಮಾಡಿಟ್ಟಿರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ಏನು ಗ್ಯಾಸ್ ಕಟರ್ನಿಂದ ಸಂಪೂರ್ಣವಾಗಿ ಅದನ್ನ ಕಟ್ ಮಾಡಿ ಎಟಿಎಂ ಒಳಗಡೆ ಇದ್ದಂತ ಹಣವನ್ನ ಏನು 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಹೋಗಿರುವಂತದ್ದು. ಮತ್ತೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ, ಇಲ್ಲಿ ಕಳ್ಳತನಕ್ಕೆ ಬಂದಂತ ಕಳ್ಳರು ಎಷ್ಟು ಬ್ರಿಲಿಯಂಟ್ ಆಗಿ ತಲೆ ಓಡಿಸಿದ್ದಾರೆ ಅಂದ್ರೆ, ಒಳಗಡೆ ಎಟಿಎಂ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಇಲ್ಲಿರುವಂತಹ ಸಿಸಿಟಿವಿಗಳಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರುವಂತದ್ದು. ಅಂದ್ರೆ ಅವರ ಮುಖವನ್ನ ಅದರಲ್ಲಿ ಸೆರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಿರುವಂತದ್ದು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಎಟಿಎಂಗೆ ಸುಮಾರು 18 ಲಕ್ಷ ರೂಪಾಯಿ ಹಣವನ್ನ ಹಾಕಿರುವಂತಹ ಮಾಹಿತಿ ಪಡೆದಂತಹ ದುಷ್ಕರ್ಮಿಗಳು ತಡರಾತ್ರಿಯೇ ಈ ಎಟಿಎಂ ಕಳ್ಳತನ ಪ್ಲಾನ್ ಅನ್ನ ಮಾಡಿರುವಂತದ್ದು. ಕಾರ್ನಲ್ಲಿ ಬಂದಂತ 4 ಏನು ಆ ಖತರ್ನಾಕ್ ಕಳ್ಳರು ಇದನ್ನ ಒಡೆದು ಬ್ರೇಕ್ ಮಾಡಿ ಹೋಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ಗ್ಯಾಸ್ ಕಟರ್ನಿಂದ ಇದನ್ನ ಬ್ರೇಕ್ ಅನ್ನ ಮಾಡಿ ಇದರೊಳಗಡೆ ಇದ್ದಂತಹ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. 3 ಗಂಟೆ ಸುಮಾರಿಗೆ ಈ ಒಂದು ಕೃತ್ಯ ಎಸಗ್ತಾ ಇದ್ದಂತ ಹಾಗೆ ಈ ಒಂದು ಎಟಿಎಂನ ಒಂದು ಅಲಾರಾಮ್ ಮುಂಬೈನ ಏನು ಹೆಡ್ ಆಫೀಸ್ಗೆ ಅಲ್ಲಿ ಅಲಾರಾಮ್ ಹೊಡೆದಿರುವಂತದ್ದು. ಅದಾದ ಬಳಿಕ ಅಲ್ಲಿರುವಂತಹ ಸಿಬ್ಬಂದಿಗಳು ತಕ್ಷಣ ಏನು ಸಂಬಂಧಪಟ್ಟಂತ ಏನು ಬ್ಯಾಂಕ್ ಮೂಲಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿರುವಂತದ್ದು. ತಕ್ಷಣ ಅಂದ್ರೆ ಪೊಲೀಸರು ಬ್ಯಾಂಕ್ ಸಿಬ್ಬಂದಿಗಳು ಈ ಒಂದು ಎಟಿಎಂಗೆ ಬರೋಷ್ಟೊತ್ತಿಗೆ 5 ಗಂಟೆ ಸುಮಾರಿಗೆ ಇಲ್ಲಿದ್ದಂತ ಏನು ಹಣವನ್ನ ದೋಚಿಕೊಂಡು ಈಗಾಗಲೇ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವಂತದ್ದು. ಇದರ ಜೊತೆಗೆ ಮತ್ತೊಂದು ಗಮನಿಸಬೇಕಾದಂತ ಅಂಶ ಅಂದ್ರೆ, ಎಟಿಎಂಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡಬೇಕಾಗಿತ್ತು. ಆದ್ರೆ ನಿನ್ನೆ ಏನು ಈ ಒಂದು ಎಟಿಎಂನಲ್ಲಿ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ದುಷ್ಕರ್ಮಿಗಳು ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು ಕೂಡ ಕಂಡು ಬಂದಿರುವಂತದ್ದು. ಇನ್ನು ಮತ್ತೊಂದು ಕಡೆ ಇಲ್ಲೊಂದು ಸಿಸಿಟಿವಿ ಕೂಡ ಇದೆ. ಎಷ್ಟರ ಮಟ್ಟಿಗೆ ಅವರು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ಒಳಗಡೆ ಹೋಗ್ತಾ ಇರುವಂತಹ ಸಿಸಿಟಿವಿ ಕೂಡ ಅದನ್ನು ಕೂಡ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರುವಂತದ್ದು. ಯಾಕಂತಂದ್ರೆ ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರುವಂತಹ ಏನು ದುಷ್ಕರ್ಮಿಗಳು ಇಲ್ಲಿರುವಂತಹ ಪ್ರತಿಯೊಂದು ಸಿಸಿಟಿವಿಗೂ ಕೂಡ ಬ್ಲಾಕ್ ಸ್ಪ್ರೇ ಮಾಡಿರುವಂತದ್ದು. ಇನ್ನು ಈ ಭಾಗದಲ್ಲಿ ಒಂದಷ್ಟು ವೈರ್ಗಳನ್ನು ಕೂಡ ಕಟ್ ಮಾಡಿರುವಂತದ್ದು. ಇಲ್ಲೆಲ್ಲ ಅಂದ್ರೆ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಗಳನ್ನ ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಆ ವೈರ್ಗಳನ್ನು ಕೂಡ
ಕಟ್ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ ಬ್ಯಾಂಕ್ ಎಟಿಎಂ ಏನಿದೆ, ಎಟಿಎಂಗೆ ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಗಮನಿಸಿರುವಂತಹ ದುಷ್ಕರ್ಮಿಗಳೇ ಈ ರೀತಿಯಾದಂತಹ ಕೃತ್ಯ ಎಸಗಿರುವಂತದ್ದು. ಈಗಾಗಲೇ ಏನು ದೃಶ್ಯದಲ್ಲಿ ನೋಡ್ತಾ ಇರುವಂತದ್ದು ಎಟಿಎಂ ಎಲ್ಲವೂ ಕೂಡ ಓಪನ್ ಆಗಿ ಇರುವಂತದ್ದು. ಈಗ ಇದರಲ್ಲಿರುವಂತಹ ಲಕ್ಷಾಂತರ ರೂಪಾಯಿ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಯಾವಾಗ ಎಟಿಎಂ ಕಳ್ಳತನ ಪ್ರಕರಣ ಬೆಳಕಿಗೆ ಬರುತ್ತೆ ಆಗ ತಕ್ಷಣ ಸಬರ್ಬನ್ ಪೊಲೀಸರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಲ್ಲರೂ ಕೂಡ ಬಂದು, ಹಿರಿಯ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿರುವಂತದ್ದು. ಬೆಳವಚ್ಚ ತಜ್ಞರು ಬಂದು ಅದನ್ನ ಏನು ಪರಿಶೀಲನೆ ಮಾಡಿ ತೆರಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಬರ್ಬನ್ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಕೆಲವೊಂದಷ್ಟು ಸಿಸಿಟಿವಿ ದೃಶ್ಯಗಳು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದು ಆರೋಪಿಗಳ ಹುಡುಕಾಟಕ್ಕಾಗಿ ಏನು ಹುಡುಕಾಟ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಹನಿ ಟ್ರಾಪ್ ವಿಚಾರ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಸಾಕಷ್ಟು ಕೋಲಾಹಲವನ್ನ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಈಗಷ್ಟೇ ಗಮನಿಸಿದ್ವಿ, ಕೆಲವರನ್ನ ವಶಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಅವರನ್ನ ಇನ್ನೂ ಕೋರ್ಟ್ಗೆ ಹಾಜರುಪಡಿಸಿಲ್ಲ. 24 ಗಂಟೆ ಒಳಗೆ ಅವರು ಕೋರ್ಟ್ಗೆ ಹಾಜರುಪಡಿಸಬೇಕಾಗಿತ್ತು. ಮತ್ತೊಂದು ಕಡೆ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಹಮದಾಬಾದ್ಗೆ ಹಾರಿದ್ದಾರೆ ಸಚಿವ ಕೆಎನ್ ರಾಜಣ್ಣ ಅವರು. ರಾಹುಲ್ ಗಾಂಧಿ ಹಾಗೂ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡ್ತಾರ ರಾಜಣ್ಣ ಅವರು. ಈ ಷಡ್ಯಂತ್ರದ ವಿರುದ್ಧ ವರಿಷ್ಠರಿಗೆ ದೂರನ್ನ ಕೊಡೋದಕ್ಕೆ ರಾಜಣ್ಣ ಅಹಮದಾಬಾದ್ಗೆ ತಲುಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹನಿ ಟ್ರಾಪ್ ವಿಚಾರ ಕಾಂಗ್ರೆಸ್ ಪಾಳದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ರಾಜಣ್ಣ ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇದನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಹೋಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಕಲಬುರಗಿಯ ರಾಮನಗರದಲ್ಲಿ ಎಸ್ಬಿಐ ಎಟಿಎಂನಲ್ಲಿ ಕಳ್ಳತನ ಆಗಿರತಕ್ಕಂಥದ್ದು. ಎಟಿಎಂನಲ್ಲಿದ್ದಂತಹ 18 ಲಕ್ಷ ರೂಪಾಯಿಗಳನ್ನ ಕದ್ದೊಯ್ದಿದ್ದಾರೆ ಕಳ್ಳರು. ಗ್ಯಾಸ್ ಕಟರ್ನಿಂದ ಕಟ್ ಮಾಡಿ ಹಣ ದೋಚಿದ್ದಾರೆ. ಎಟಿಎಂ ಕೊರೆದು ಹಣ ದೋಚಿದ್ದಾರೆ. ಎಟಿಎಂನಲ್ಲಿದ್ದಂತಹ ಸಿಸಿ ಕ್ಯಾಮೆರಾಗೆ ಸ್ಪ್ರೇ ಮಾಡಿ ದುಷ್ಕೃತ್ಯ ಮೆರೆದಿದ್ದಾರೆ. ನಸುಕಿನ ಜಾವ 3 ಗಂಟೆ ಸುಮಾರಿಗೆ ನಡೆದಿರ್ತಕ್ಕಂತಹ ಘಟನೆ. ನಿನ್ನೆ ಸಂಜೆ 6 ಗಂಟೆಗೆ ಎಟಿಎಂಗೆ ಸಿಬ್ಬಂದಿ ಹಣ ಹಾಕಿದ್ರು. ಎಟಿಎಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲದೆ ಇರುವುದನ್ನು ಗಮನಿಸಿ ಕಳ್ಳರು ಕೈಚಳಕ ತೋರಿದ್ದಾರೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿಯಲ್ಲಿ ಎಸ್ಬಿಐ ಬ್ಯಾಂಕ್ ಎಟಿಎಂ ಕಳ್ಳತನ ಮಾಡಿರುವಂತಹ ಒಂದು ಪ್ರಕರಣ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಕಲಬುರಗಿ ನಗರದ ರಾಮನಗರ ಬಳಿ ಇರುವಂತಹ ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ನಿನ್ನೆ ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು. ಸದ್ಯ ನನಗೆ ಅದೇ ಒಂದು ಎಸ್ಬಿಐ ಬ್ಯಾಂಕ್ ಎಟಿಎಂನಲ್ಲಿ ಇರುವಂತದ್ದು. ನಸುಕಿನ ಜಾವ 3 ಗಂಟೆಗೆ 4 ಜನ ದುಷ್ಕರ್ಮಿಗಳು ಈ ಒಂದು ಎಟಿಎಂಗೆ ಆಗಮಿಸಿ ಇಲ್ಲಿರುವಂತಹ ಎಟಿಎಂ ಅನ್ನ ಗ್ಯಾಸ್ ಕಟ್ಟರ್ನಿಂದ ಒಡೆದು ಎಟಿಎಂ ಒಳಗಡೆ ಇದ್ದಂತಹ ಸುಮಾರು 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ನಾನು. ಈ ಭಾಗದಲ್ಲಿ ಅಂದ್ರೆ ಎಟಿಎಂನ ಒಳಭಾಗದಲ್ಲಿ ಇಲ್ಲಿ ಆ ದುಡ್ಡನ್ನ ಶೇಖರಣೆ ಮಾಡಿಟ್ಟಿರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ಏನು ಗ್ಯಾಸ್ ಕಟರ್ನಿಂದ ಸಂಪೂರ್ಣವಾಗಿ ಅದನ್ನ ಕಟ್ ಮಾಡಿ ಎಟಿಎಂ ಒಳಗಡೆ ಇದ್ದಂತ ಹಣವನ್ನ ಏನು 18 ಲಕ್ಷ ರೂಪಾಯಿ ಹಣವನ್ನ ದೋಚಿಕೊಂಡು ಹೋಗಿರುವಂತದ್ದು. ಮತ್ತೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ, ಇಲ್ಲಿ ಕಳ್ಳತನಕ್ಕೆ ಬಂದಂತ ಕಳ್ಳರು ಎಷ್ಟು ಬ್ರಿಲಿಯಂಟ್ ಆಗಿ ತಲೆ ಓಡಿಸಿದ್ದಾರೆ ಅಂದ್ರೆ, ಒಳಗಡೆ ಎಟಿಎಂ ಒಳಗಡೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ಇಲ್ಲಿರುವಂತಹ ಸಿಸಿಟಿವಿಗಳಿಗೆ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿರುವಂತದ್ದು. ಅಂದ್ರೆ ಅವರ ಮುಖವನ್ನ ಅದರಲ್ಲಿ ಸೆರೆ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಬ್ಲಾಕ್ ಸ್ಪ್ರೇ ಅನ್ನ ಮಾಡಿ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಅನ್ನ ಮಾಡಿರುವಂತದ್ದು. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಎಟಿಎಂಗೆ ಸುಮಾರು 18 ಲಕ್ಷ ರೂಪಾಯಿ ಹಣವನ್ನ ಹಾಕಿರುವಂತಹ ಮಾಹಿತಿ ಪಡೆದಂತಹ ದುಷ್ಕರ್ಮಿಗಳು ತಡರಾತ್ರಿಯೇ ಈ ಎಟಿಎಂ ಕಳ್ಳತನ ಪ್ಲಾನ್ ಅನ್ನ ಮಾಡಿರುವಂತದ್ದು. ಕಾರ್ನಲ್ಲಿ ಬಂದಂತಹ 4